Of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸೆಷನಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ನಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೆಡಾಗಜಿಯ ಥರ್ಡ್ ಸೆಷನನ್ನು ಮಾಡ್ತಾ ಇದ್ದೀವಿ. ಥರ್ಡ್ ಸೆಷನಲ್ಲಿ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಒಂದು ಭಾಷೆಯನ್ನು ಕಲಿಬೇಕಾದಂತಹ ಕಲಿಯುವಾಗ ಮತ್ತು ಕಲಿಸುವಾಗ ಏನು ಇರುವಂಥ ನಿಯಮಗಳ ಬಗ್ಗೆ, ಪ್ರಿನ್ಸಿಪಲ್ಸ್ಗಳ ಬಗ್ಗೆ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಈ ಒಂದು ಕ್ಲಾಸ್ನಲ್ಲಿ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಮೊದಲಿಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಏನಪ್ಪ ಅಂತಂದರೆ ಆಲ್ರೆಡಿ 2 ಸೆಷನ್ ಆಗಿರುವುದು ಲಿಂಕ್ ಕೂಡ ಹಾಕಿದೆ. ದಯವಿಟ್ಟು ಅವುಗಳನ್ನು ಕೂಡ ವಾಚ್ ಮಾಡಿ. ಯಾಕಪ್ಪ ಅಂತಂದರೆ ಕಂಟಿನ್ಯೂಟಿ ಇದ್ದಾಗ ಮಾತ್ರ ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್. ಆ್ಯಂಡ್ ದಿಸ್ ಈಸ್ ಪ್ಯೂರ್ಲಿ ಫಾರ್ TET, HSTR, CTET, GPSTR and NVS and KVS exams. All teaching exams, all ಇಂಗ್ಲೀಷ್ ಟೀಚರ್ ಆಸ್ಪಿರೆಂಟ್ಸ್ಗೆ ಹೆಲ್ಪ್ ಆಗುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಸೆಷನ್ ಅಂತ ಹೇಳ್ಬೋದು. ಓಕೆ, ಫರ್ದರ್ ಡಿಲೇ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ, ಸ್ಟಾರ್ಟ್ ಮಾಡಿಬಿಡೋಣ. ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್. ಅದಕ್ಕಿಂತ ಮುಂಚೆ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಾವು ಹೇಗೆ ಭಾಷೆಯನ್ನು ಕಲ್ತ್ವಿ ಅಂದರೆ ನಮ್ಮ ಮದರ್ ಟಂಗನ್ನು, L1, L2, L3 ಅಂತ ಇದೆ. ಓಕೆ, L1 ಅಂದರೆ ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3. ಲ್ಯಾಂಗ್ವೇಜ್ 1 ನಮ್ಮ ಮದರ್ ಟಂಗ್, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಏನಪ್ಪ ಅಂತಂದರೆ ಫಾರಿನ್ ಲ್ಯಾಂಗ್ವೇಜಸ್ ಅಂತ ಹೇಳ್ಬೋದು. ಅಂದರೆ ಫಾರಿನ್, ದ ವರ್ಡ್ ಆ್ಯಕ್ಚುಲಿ ಫಾರಿನ್ ಮೀನ್ಸ್ ಸಮಥಿಂಗ್ ವಿಚ್ ವಿ ಡು ನಾಟ್ ನೋ, ನಮ್ಗೆ ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ, ಅದು ಫಾರಿನ್ ಅಂಥೇಳಿ. ಸೊ ಇಲ್ಲಿ L2 ಅನ್ನು ನಾವು ಇಂಗ್ಲೀಷ್ ಅಂತಲೂ ಮಾಡ್ಬೋದು, ಹಿಂದಿ ಅಂತಲೂ ಮಾಡ್ಬೋದು, ಡಿಪೆಂಡ್ಸ್. ಓಕೆ, ಮೋಸ್ಟ್ ಆಫ್ ದ ಟೈಮ್ ಆಲ್ ಓವರ್ ಇಂಡಿಯಾ ವಾಟ್ ಹ್ಯಾಪನ್ಸ್ ಈಸ್ ಪೀಪಲ್ ಟೇಕ್ L2 ಆ್ಯಸ್ ಇಂಗ್ಲೀಷನ್ನು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತೆಗೆದುಕೊಂಡು ಅಭ್ಯಾಸ ಮಾಡುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ಭಾಷೆಯನ್ನು ಕಲಿಯೋದು ಎಲ್ಲ ಮಕ್ಕಳು, ಯು ಕ್ಯಾನ್ ಟೇಕ್ ಎನಿ ಚೈಲ್ಡ್ ಫ್ರಮ್ ಎನಿ ಸ್ಟೇಟ್ ಆ್ಯಂಡ್ ಎನಿ ಪ್ಲೇಸ್, ದೇ ಲರ್ನ್ ದ ಲ್ಯಾಂಗ್ವೇಜ್ ಲೈಕ್ ಪ್ಲೇಯಿಂಗ್, ರನ್ನಿಂಗ್, ಸ್ವಿಮ್ಮಿಂಗ್. ಈ ಈ ಒಂದು ಆ್ಯಕ್ಟಿವಿಟಿಗಳನ್ನ ಯಾವ ರೀತಿಯಾಗಿ ಕಲಿತಾರಲ್ಲ ಅದೇ ಥರನಾಗಿ ಭಾಷೆನ ಕೂಡ ಅವರು ಕಲಿತಾರೆ. ದೇ ಆರ್ ಕೆಪಾಬಲ್ ಟು ಲರ್ನ್ ಇಟ್ ದ ಸೇಮ್ ವೇ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ, ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನಪ್ಪ ಅಂತಂದರೆ, ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಗೋಯಿಂಗ್ ಫಾರ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಆರ್ ಗುಡ್ ಇನ್ ಇಂಗ್ಲೀಷ್, ಆ್ಯಂಡ್ ಸ್ಟೂಡೆಂಟ್ಸ್ ದೋಸ್ ಹೂ ಆರ್ ಸ್ಟಡಿಂಗ್ ಇನ್ ಕನ್ನಡ ಮೀಡಿಯಮ್ ಸ್ಕೂಲ್ಸ್ ಆರ್ ಇನ್ ಅ ಗೌರ್ಮೆಂಟ್ ಸ್ಕೂಲ್ಸ್ ಆರ್ ವೆರಿ ಪುವರ್. ನೋಡಿರಿ, ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಾಗ ಹೋಗುವಂಥ ಹುಡುಗರು ಶಾನೆ ಆದರು, ಇಂಗ್ಲೀಷ್ ಭಾರಿ ಮಾತಾಡ್ತಾರೆ ಅಂತ ನಾವು ಅನ್ಕೊತೀವಿ. ಕನ್ನಡ ಮೀಡಿಯಮ್ ಸ್ಕೂಲ್ನಾಗಿರುವಂಥ ವಿದ್ಯಾರ್ಥಿಗಳಿಗೆ ಇಂಗ್ಲೀಷ್ ಬರಲ್ಲ ಅಂತಲೂ ಅನ್ಕೊತೀವಿ. ಯಾಕಪ್ಪ ಅಂತಂದರೆ ಇದು ಆ್ಯಕ್ಚುಲಿ ಮೀಡಿಯಮಿಂದ ಏನೂ ಇಲ್ಲ. ಟೋಟಲಿ ಡಿಪೆಂಡ್ಸ್ ಆನ್ ದ ಟೀಚರ್ ಯಾವ ರೀತಿಯಾದಂಥ ಒಂದು ಏನೋ ಎಕ್ಸ್ಪೋಜರನ್ನು, ಲ್ಯಾಂಗ್ವೇಜ್ ಎಕ್ಸ್ಪೋಜರನ್ನು ಚಿಲ್ಡ್ರನ್ಗೆ ಕೊಡ್ತಾರೋ ಅನ್ನೋದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಒಂದು ಲ್ಯಾಂಗ್ವೇಜ್ ಲರ್ನಿಂಗಲ್ಲಿ. ಸೊ ಬೀಯಿಂಗ್ ಅ ಟೀಚರ್ ನಾವೇನು ಮಾಡಬೇಕಪ್ಪ ಅಂತಂದರೆ, ಕೆಳಗೆ ಕೊಟ್ಟಿರುವಂತಹ ಈ ಪ್ರಿನ್ಸಿಪಲ್ಸ್ಗಳನ್ನು ನಾವು ಫಾಲೋ ಮಾಡಿದ್ದೇ ಆದಲ್ಲಿ child can learn any language very easily. Okay, so we can start discussing about the principles now. ಪ್ರಿನ್ಸಿಪಲ್ ಏನಪ್ಪ, ಒಂದು ಭಾಷೆಯನ್ನು ಕಲಿಸ್ಬೇಕಾದಾಗ ಒಂದು ಏನಪ್ಪ ಅಂದರೆ ಹ್ಯಾಬಿಟ್ ಫಾರ್ಮೇಷನ್. ಓಕೆ, ಭಾಷೆ ಅನ್ನೋದು ಏನಿದೆಪ್ಪ ಅಂತಂದ್ರೆ ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕು, ಇಟ್ ಈಸ್ ಒನ್ ಕ್ಯಾನ್ ಅಕ್ವೈರ್ ಇಟ್ ಬೈ ದ ಹ್ಯಾಬಿಟ್. ನಾವು ಹ್ಯಾಬಿಟ್ ಮಾಡಿಸೋದ್ರ ಮುಖಾಂತರ ಅಂದ್ರೆ ಪ್ರಾಕ್ಟೀಸಿಂಗ್ ಇಟ್ ಆನ್ ಡೈಲಿ ಬೇಸಿಸ್ ಮಾಡಿದ್ರೆ ಮಾತ್ರ ಏನಪ್ಪ ಅಂತಂದ್ರೆ ಭಾಷೆಯನ್ನು ಕಲಿಯುವಂಥದ್ದು. ಅದಕ್ಕೆ ನಾವು ಇಂಗ್ಲೀಷ್ ಭಾಷೆಯನ್ನು ಹುಡುಗರಿಗೆ ಕಲಿಸ್ಬೇಕಾದ್ರೆ ಏನು ಮಾಡಬೇಕು, ಒಂದು ಹ್ಯಾಬಿಟ್ ಫಾರ್ಮೇಷನ್ನ ಮಾಡಬೇಕು. ಓಕೆ, ಅದಾದ ನಂತರ ಡ್ರಿಲ್ ಆ್ಯಂಡ್ ಪ್ರಾಕ್ಟೀಸ್, ಪ್ರತಿದಿನ ಪ್ರಾಕ್ಟೀಸ್ ಆಗ್ತಾ ಇರಬೇಕು. ಅಂದರೆ ರೆಪಿಟೇಷನ್ ಏನು ಮಾಡ್ತಿದ್ದಪ್ಪ ಅಂತಂದ್ರೆ, ನಾವು ಆ ರೆಪಿಟೇಷನ್, ಇಲ್ಲಿ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ ಅನ್ನೋಕ್ಕಿಂತ ನಾನು ಏನು ಅನ್ಬೋದಪ್ಪ ಅಂದರೆ ಕನ್ಸಿಸ್ಟೆನ್ಸಿ ಅಂತಲೂ ಇಲ್ಲಿ ನಾನು ವರ್ಡ್ನ ಯೂಸ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ವೆನ್ ಯು ಡೂ ಸಮಥಿಂಗ್ ಕನ್ಸಿಸ್ಟೆಂಟ್ಲಿ, ಡೆಫಿನೆಟ್ಲಿ ವಾಟ್ ಹ್ಯಾಪನ್ಸ್, ಯು ವಿಲ್ ಸ್ಟ್ರೆಂಥನ್ ದ್ಯಾಟ್ ಸ್ಕಿಲ್. ಆ ಸ್ಕಿಲ್ನಾಗ ನೀವೇನಕ್ಕಿರಿ ಶಕ್ತಿಶಾಲಿ ಆಗ್ತೀರಿ ಅಂಥೇಳಿ ಹೇಳ್ಬೋದು. ಅದಕ್ಕೆ ಮತ್ತೊಂದು ಪ್ರಿನ್ಸಿಪಲ್ ಏನಪ್ಪ ಅಂದ್ರೆ ಪ್ರಾಕ್ಟೀಸ್ ಆ್ಯಂಡ್ ಡ್ರಿಲ್ ಅಂಥೇಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಓರಲ್ ಅಪ್ರೋಚ್. ನಾವು L1 ಅನ್ನು ಕನ್ಸಿಡರ್ ಮಾಡಿದಾಗ, ಲ್ಯಾಂಗ್ವೇಜ್ 1 ನಮ್ಮ ಮದರ್ ಟಂಗನ್ನು ಕನ್ಸಿಡರ್ ಮಾಡಿದಾಗ, ನಾವು ಬರೆಯೋದು ಮತ್ತು ಓದೋದಕ್ಕಿಂತ ಮುಂಚೆ ಏನು ಮಾಡಿದ್ದೀವಪ್ಪ ಅಂದ್ರೆ ಮಾತನಾಡೋದು ಕಲ್ತಿದ್ದೀವಿ. ಮಾತನಾಡೋದು ಯಾಕೆ ಕಲ್ತೀವಪ್ಪ ಅಂತಂದರೆ, ವಿ ಹ್ಯಾವ್ ಗಾನ್ ವಿತ್ ಅ ಓರಲ್ ಅಪ್ರೋಚ್. ನಮಗೆ ಕೇಳಿಸ್ಕೊಂಡ್ವಿ ಭಾಳಷ್ಟು. ನಾವು
ಕೇಳಿಸ್ಕೊಂಡಾಗ ಏನಾಯ್ತಪ್ಪ ಅಂತಂದ್ರೆ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್. ಅಂದರೆ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನಾವು ಇಫ್ ವಿ ಆರ್ ಟೀಚಿಂಗ್ L2 ಆ್ಯಂಡ್ L3, ವಾಟ್ ವಿ ಮಸ್ಟ್ ಡೂ ಈಸ್ ವಿ ಹ್ಯಾವ್ ಟು ಗೋ ವಿತ್ ಅ ಓರಲ್ ಅಪ್ರೋಚ್. ಫಸ್ಟ್ ಅವ್ರ ಜೊತೆಗೆ ಇಫ್ ಯು ಆರ್ ಟೀಚಿಂಗ್ ಇಂಗ್ಲೀಷ್ ಅಲ್ಲ, ಫಸ್ಟ್ ಇಂಗ್ಲೀಷ್ನಲ್ಲಿ ಅವ್ರ ಜೊತೆಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಡೇ 1 ಅವ್ರಿಗೆ ಅರ್ಥ ಆಗಲ್ಲ, ಡೇ 2 ಅರ್ಥ ಆಗಲ್ಲ, ಡೇ 10 ಅರ್ಥ ಆಗಲ್ಲ, ಡೇ 15 ಅರ್ಥ ಆಗಲ್ಲ, ಡೇ 16th ಅಂದರೆ ನಾನೇ ಹೇಳ್ತಿದ್ದೀನಪ್ಪ ಅಂದರೆ ಮೊದಲಿಗೆ ಅರ್ಥ ಆಗೋದಿಲ್ಲ, ಬಟ್ ಆಮೇಲೆ ಸ್ಲೋ ಆಗಿ ದೇ ಕ್ಯಾಚ್ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೆ ಅಭ್ಯಾಸ ಮಾಡೋಕ್ಕಂತೇಳಿ. ಆಮೇಲೆ ನ್ಯಾಚುರಲ್ ಆರ್ಡರ್ ಇರಬೇಕಂತೇಳಿ. ನೆಕ್ಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಲ್ಯಾಂಗ್ವೇಜ್ ಮಸ್ಟ್ ಬಿ ಟಾಟ್ ಇನ್ ಅ ನ್ಯಾಚುರಲ್ ಆರ್ಡರ್ ಅಂತೇಳಿ. ನ್ಯಾಚುರಲ್ ಆರ್ಡರ್ ಏನಪ್ಪ ಅಂತಂದರೆ LSRW. ಫಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಲಿಸ್ನಿಂಗಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಆಮೇಲೆ ಸ್ಪೀಕಿಂಗು, ಆಮೇಲೆ ರೀಡಿಂಗು, ಆಮೇಲೆ ರೈಟಿಂಗು. ಈವನ್ ವಿ ನೋ ಪೀಪಲ್ ಆರ್ ವೆರಿ ಫ್ಲೂಯೆಂಟ್ ಇನ್ ದೇರ್ ಫಸ್ಟ್ ಲ್ಯಾಂಗ್ವೇಜ್, ಐ ಮೀನ್ ಮದರ್ ಟಂಗ್. ದಟ್ ಈಸ್ ಬಿಕಾಸ್ ಆಫ್ ದಿಸ್ ನ್ಯಾಚುರಲ್ ಆರ್ಡರ್. ಜನ ಅಥವಾ ಯಾವುದೇ ವಿದ್ಯಾರ್ಥಿ ಒಂದು ಭಾಷೆಯಲ್ಲಿ ಐ ಮೀನ್ ಅವರ ಮದರ್ ಟಂಗಲ್ಲಿ ಭಾಳಷ್ಟು ಫ್ಲೂಯೆಂಟ್ ಅದಾನು, ಫ್ಲಾಲೆಸ್ಲಿ ಮಾತಾಡ್ತಾನು ಅಂತಂದರೆ ಅಲ್ಲಿ ಅಪ್ರೋಚ್ ಏನಾಗಿದೆಯಪ್ಪ ಅಂತಂದರೆ ಲಿಸ್ನಿಂಗಿಂದ ಸ್ಟಾರ್ಟ್ ಆಗಿದೆ. ನ್ಯಾಚುರಲ್ ಆರ್ಡರ್ ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್, ರೈಟಿಂದ ಆಗಿದೆ ಅಂಥೇಳಿ. ಅದಕ್ಕೆ ಮಾತ್ರ ಲೈಕ್ ಇಫ್ ಯು ವಾಂಟ್ ಬಿಕಮ್ ಮೋರ್ ಫ್ಲೂಯೆಂಟ್ ದೆನ್ ಸ್ಟಾರ್ಟ್ ವಿತ್ ಲಿಸ್ನಿಂಗ್ ಅಂಥೇಳಿ. ಓಕೆ, ಮಲ್ಟಿ ಸ್ಕಿಲ್ ನೋಡಿರಿ, ಇಲ್ಲಿ LSRW ಸ್ಕಿಲ್ ಏನಿದಾವಲ್ಲ, ಈ 4 ಸ್ಕಿಲ್ಗಳನ್ನು ನಾವು ಏನು ಮಾಡಬೇಕು, ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಬರೀ ಲಿಸ್ನಿಂಗ್ ಮಾಡಿದ್ರೂ ಆಗಂಗಿಲ್ಲ, ಬರೀ ಸ್ಪೀಕಿಂಗ್ ಮಾಡಿದ್ರೂ ಆಗಂಗಿಲ್ಲ. ಯಾಕಂದರೆ ಎಲ್ಲದಕ್ಕೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಾಗ ಮಾತ್ರ ಏನಾಕೈತಿ, ಆಲ್ 4 ಸ್ಕಿಲ್ಸ್ ಏನು ಮಾಡ್ತಾವೆ, ಒಬ್ಬ ಒಳ್ಳೆಯ ಸ್ಪೀಕರ್ ಆಗಿ ಒಳ್ಳೆ ಲ್ಯಾಂಗ್ವೇಜ್ ಲರ್ನರ್ ಆಗಿ ಮಾಡ್ತಾವಂತ ಹೇಳ್ಬೋದು. ಆಮೇಲೆ ಏನಪ್ಪ ಅಂದರೆ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್. ಓಕೆ, ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ಇಫ್ ಚಿಲ್ಡ್ರನ್ ಆರ್ ನ್ಯೂ ಟು ದಿ ಲ್ಯಾಂಗ್ವೇಜ್, ಅವರು ಯಾರಾದರೂ ಒಬ್ಬರು ಭಾಷೆಗೆ ಹೊಸಬರಿದ್ದಾರಪ್ಪ ಅಂತಂದರೆ ಅವರಿಗೆ ನಾವು ಕಾಂಪ್ಲೆಕ್ಸ್ ಥಿಂಗ್ಸ್ಗಳನ್ನ ಹೇಳ್ಕೊಟ್ಟಾಗ ಡೆಫಿನೆಟ್ಲಿ ಏನಾಗಲ್ಲ, ಭಾಷೆಯನ್ನು ಕಲಿಯೋದು ಭಾಳಷ್ಟು ಟಫ್ ಆಗುತ್ತೆ. ಅದನ್ನೇ ನಾವು ಸಿಂಪಲ್ ಟು ಕಾಂಪ್ಲೆಕ್ಸ್ ಹೋದ್ವಿ, ಅವಾಗ ಏನಾಕೈತಪ್ಪ ಅಂತಂದ್ರೆ ಒನ್ ಕ್ಯಾನ್ ಲರ್ನ್ ದಿ ಲ್ಯಾಂಗ್ವೇಜ್ ವೆರಿ ಈಸಿಲಿ. ಆಮೇಲೆ ನೆಕ್ಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಸಿಚುವೇಶ್ನಲ್ ಅಪ್ರೋಚ್. ನಾವು ವಿದ್ಯಾರ್ಥಿಗಳಿಗೆ ರಿಯಲ್ ಲೈಫ್ ಎಕ್ಸಾಂಪಲ್ಗಳನ್ನು ಕೊಡಬೇಕು. ಅವರನ್ನು ಒಂದು ರಿಯಲ್ ಲೈಫ್ ಸಿಚುವೇಷನಲ್ಲಿ ಇನ್ವಾಲ್ವ್ ಮಾಡಿದಾಗ ಏನಾಕೈತಪ್ಪ ಅಂತಂತಂದ್ರೆ ಈಸಿಯಾಗಿ ಅವರು ಕಲಿತಾರೆ ಅಂತೇಳಿ. ಫಾರ್ ಎಕ್ಸಾಂಪಲ್ ನಾನು ಇದಕ್ಕೆ ಏನು ಮಾಡ್ಬೋದಪ್ಪ ಅಂತಂದರೆ, ಇಮ್ಯಾಜಿನ್ ಲೈಕ್ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಟೇಕ್ ದ ಚಿಲ್ಡ್ರನ್ ಟು ದ ಗ್ರೌಂಡಿಗೆ ಕರ್ಕೊಂಡು ಹೋಗಿ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಯು ಕ್ಯಾನ್ ಪ್ಲೇ, ನೀವು ಆಟ ಆಡ್ಬೋದು, ಬಟ್ ಆಟ ಆಡುವಾಗ ವೆದರ್ ಇಟ್ ಈಸ್ ಥ್ರೋಬಾಲ್ ಅಂತಲೇ ಅಂದ್ಕೊಳ್ಳೋಣ, ಥ್ರೋಬಾಲ್ ಯಾವುದೋ ಒಂದು ಬಾಲ್ ಅಂದ್ಕೊಳ್ಳೋಣ. ಓಕೆ, ಆವಾಗ ನೀವು ಇಂಗ್ಲೀಷ್ನಲ್ಲಿ ಮಾತ್ರ ಮಾತಾಡಬೇಕು ಅಂದಾಗ ಆ ಸಿಚುವೇಶನ್ ಕ್ರಿಯೇಟ್ ಆಗುತ್ತಲ್ಲ, ಅವರು ಥ್ರೋ ಲೀವ್ ಟು ಮೀ, ಗೋ ಸೈಡ್, ಲೈಕ್ ದ್ಯಾಟ್. ಅವ್ರೇನು ಮಾಡ್ತಾರಪ್ಪ ಅಂತಂದರೆ ಅವ್ರಿಗೆ ಮೊದಲೇ ನಾವು ಹೇಳ್ಕೊಟ್ಟಿರ್ಬೇಕು ಈ ರೀತಿ ಮಾತಾಡಬೇಕಂತ ಅಂದಾಗ ಆ ಸಿಚುವೇಶ್ನಲ್ ಅಪ್ರೋಚು ಏನಾಕೈತಪ್ಪ ಅಂತಂದ್ರೆ ಒಬ್ಬ ಲ್ಯಾಂಗ್ವೇಜ್ ಲರ್ನರ್ಗೆ ಇನ್ನಷ್ಟು ಬೂಸ್ಟ್ ಮಾಡುತ್ತೆ ಅಂತ. ಓಕೆ, ಮತ್ತು ನೆಕ್ಸ್ಟ್ ಪ್ರಿನ್ಸಿಪಲ್ ಏನಪ್ಪ ಅಂತಂದರೆ ಎಕ್ಸ್ಪೋಜರ್. ನೋಡ್ರಿ, ನಾವು ಯಾಕೆ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಇಂಗ್ಲೀಷ್ನಲ್ಲಿ ಕಡಿಮೆ ಮಾತಾಡ್ತಾರಪ್ಪ ಅಂತಂದರೆ ದಟ್ ಈಸ್ ಬಿಕಾಸ್ ನಾಟ್ ಬಿಕಾಸ್ ಆಫ್ ದೇರ್ ಫಾಲ್ಟ್, ಇಟ್ ಈಸ್ ಬಿಕಾಸ್ ಆಫ್ ಟೀಚರ್ಸ್ ಫಾಲ್ಟ್. ನಾವು ಏನು ಮಾಡೋಂಗಿಲ್ಲಪ್ಪ ಅಂತಂದರೆ ಒಂದು ಒಳ್ಳೆ ಎಕ್ಸ್ಪೋಜರನ್ನು ಕೊಡೋಂಗಿಲ್ಲ. ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಲ್ಲಿ ಏನಾಗಿರುತ್ತಪ್ಪ ಅಂತಂದರೆ ಅವ್ರಿಗೆ ಇಂಗ್ಲೀಷ್ ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಅವ್ರು ಇಂಗ್ಲೀಷ್ ಮಾತಾಡ್ತಾರೆ. ಓಕೆ, ಸೊ ಇಲ್ಲೇನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ ಒಂದು ಭಾಷೆಯನ್ನು ಕಲಿಬೇಕಪ್ಪ ಅಂತಂದರೆ ಅದಕ್ಕೆ ಸಾಕಾಗುವಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಎಕ್ಸ್ಪೋಜರನ್ನು ನಾವು ಕೊಡಬೇಕಾಗುತ್ತೆ. ಎಕ್ಸ್ಪೋಜರ್ ಕೊಟ್ಟಿಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಂಥ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ಆಮೇಲೆ ಇಮಿಟೇಷನ್. ಓಕೆ, ಇಲ್ಲಿ ಇಮಿಟೇಷನ್ ಅಂತಂದರೆ ಏನು ಹೇಳ್ಬೋದಪ್ಪ ಅಂತಂದರೆ ಒಂದು ಒಳ್ಳೆಯ ಮಾಡೆಲನ್ನು ನಾವು ಅವ್ರಿಗೆ ಕೊಡಬೇಕು. ಫಾರ್ ಎಕ್ಸಾಂಪಲ್, ಐ ವಾಚ್ ರೆಗ್ಯುಲರ್ಲಿ ಸದ್ಗುರೂಸ್ ವಿಡಿಯೋಸ್. ಓಕೆ, ಅಂದರೆ ನಾನೇನು ಮಾಡ್ತೀನಪ್ಪ ಅಂತಂದರೆ ಇಮಿಟೇಷನ್ ಮಾಡೋ ಸಲುವಾಗಿ ಅಂದರೆ ಆ ಒಂದು ಮಾಡೆಲ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಸದ್ಗುರು ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್ ಅನ್ನೋದು ನಾನು ಮೆಂಟಲಿ ನಾನು ಏನಾಗಿದ್ದೀನಪ್ಪ ಅಂದ್ರೆ ಮಾಡೆಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಇಮಿಟೇಷನ್ ಮಾಡ್ತಾಯಿದ್ದೀನಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಮಟ್ಟಕ್ಕೆ ಸೆಟ್ ಆಗುವಂಥ ಒಂದು ಮಾಡೆಲನ್ನು ನಾವೇನು ಮಾಡಬೇಕಪ್ಪ ಅವ್ರಿಗೆ ಇಮಿಟೇಟ್ ಮಾಡೋದಕ್ಕೆ ಹೇಳಬೇಕು. ಬೇರೆ ಯಾರು ಬೇಡ, ನಾವೇ ಇಂಗ್ಲೀಷಲ್ಲಿ ಅವ್ರಿಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ದಟ್ ವಿಲ್ ಬಿ ದ ಬೆಸ್ಟ್ ಮಾಡೆಲ್ ಫಾರ್ ದೆಮ್ ಅಂತ ನಾವು ಹೇಳ್ಬೋದು. ಅದಕ್ಕೆ ಇಮಿಟೇಷನ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳ್ಬೋದು. ಆಮೇಲೆ ಇಂಟ್ರೆಸ್ಟ್, ಭಾಷೆಯಲ್ಲಿ ಅವರಿಗೆ ಇಂಟ್ರೆಸ್ಟನ್ನ ಕ್ರಿಯೇಟ್ ಮಾಡಬೇಕು. ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಅವರು
ತಮ್ಮಿಂದ ತಾನಾಗಿ ಏನಾಗ್ತಾರೋ ಭಾಳ ಇನ್ವಾಲ್ವ್ ಆಗಿ ಸ್ಟಾರ್ಟ್ ಮಾಡ್ತಾರಂತ ಹೇಳ್ಬೋದು. ಓಕೆ, ಅದಾದಮೇಲೆ ಏನಪ್ಪ ಅಂತಂದರೆ ಅಕ್ಯುರಸಿ. ನಾವು ಅವರು ಸ್ಟಾರ್ಟಿಂಗ್ನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ತಪ್ಪು ಮಾತಾಡಿರ್ಬೋದು. ಸ್ಟಾರ್ಟಿಂಗಲ್ಲಿ ತಪ್ಪು ಮಾಡಿದಾಗ ನೀ ತಪ್ಪು ಮಾತಾಡ್ತೀಯ ಅಂತೇಳಿ ನಾವೇನಾದರೂ ಅವ್ರಿಗೆ ಬೈದಿದ್ದೆ ಆದರೆ ಏನಾಗುತ್ತಪ್ಪ ಅಂತಂದರೆ ದೇ ವಿಲ್ ನಾಟ್ ಲರ್ನ್ ಇಟ್. ಕಲಿಯಂಗಿಲ್ಲ, ಅಂಜಿಬಿಡ್ತಾರೆ. ಬಟ್ ನಾವೇನು ಮಾಡ್ಬೋದು, ಮೊದಲಿಗೆ ಅವರು ತಪ್ಪು ಮಾಡಲಿ, ಆಮೇಲೆ ಕರೆಕ್ಟ್ ಮಾಡ್ತಾ ಅಕ್ಯುರಸಿಗೆ ಅವರನ್ನು ತೊಗೊಂಬರಬೇಕು. ಅದು ಒನ್ ಆಫ್ ದಿ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳ್ಬೋದು. ಆಮೇಲೆ ಅವ್ರಿಗೆ ಕ್ಲಿಯರ್ ಲರ್ನಿಂಗ್ ಗೋಲ್ಗಳನ್ನು ಸೆಟ್ ಮಾಡಬೇಕು. ನಾನು ನಿನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡತ್ತೀನಪ್ಪ ಅಂದ್ರೆ ನೀನು ಇದನ್ನು ಈ ಥರ ಮಾತಾಡಬೇಕು, ಈ ಒಂದು ಟಾಪಿಕ್ ಮೇಲೆ ಮಾತಾಡಬೇಕು, ಇಷ್ಟೇ ಸೆಂಟೆನ್ಸ್ಗಳನ್ನ ನೀನು ಕನ್ಸ್ಟ್ರಕ್ಟ್ ಮಾಡಬೇಕು. ಸೆಂಟೆನ್ಸ್ ಕನ್ಸ್ಟ್ರಕ್ಟ್ ಮಾಡುವಾಗ ಅಡ್ಜೆಕ್ಟಿವ್, ಆಡ್ವರ್ಬ್ಗಳನ್ನ ಯೂಸ್ ಮಾಡಬೇಕು. ಆ ಥರ ನಾವು ಅವ್ರಿಗೆ ಕ್ಲಿಯರ್ ಪರ್ಪಸನ್ನು ಕೊಟ್ಟಾಗ ಅವರು ಅದರ ಮೇಲೆ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆ್ಯಸ್ ಯು ನೋ ದ್ಯಾಟ್ ಗುಡ್ ಮಾಡೆಲ್ನ ಫಾಲೋ ಮಾಡಬೇಕು. ಅದಾದಮೇಲೆ ಮೋಟಿವೇಶನ್. ಅವರನ್ನು ಏನು ಮಾಡಬೇಕಪ್ಪ ಅಂದ್ರೆ ಅವರಿಗೆ ಆವಾಗವಾಗ ಮೋಟಿವೇಶನ್ ಮಾಡ್ತಿರಬೇಕು. ಲ್ಯಾಂಗ್ವೇಜ್ ಲರ್ನಿಂಗ್ ಅದನ್ನು ಡಿಮೋಟಿವೇಟ್ ಆಗಿಬಿಡ್ತಾರೆ. ಅಂದರೆ ಕಂಟಿನ್ಯೂಸ್ ಆಗಿ ಒಂದೇ ಮಾಡ್ತಾ ಇದ್ದಾಗ ಬೇಜಾರಾಗಿ ಅವ್ರು ಬಿಡುವಂತಹ ಚಾನ್ಸ್ ಇರುತ್ತೆ. ಅವಾಗ ವೇರಿಯಸ್ ಮೆಥಡ್ಗಳ ಮುಖಾಂತರ ನಾವೇನು ಮಾಡಬೇಕು, ಅವರನ್ನು ಮೋಟಿವೇಟ್ ಮಾಡಬೇಕು. ಮೋಟಿವೇಟ್ ಮಾಡೋದು ಹೆಂಗಪ್ಪ ಅಂತಂದರೆ ಬೈ ರಿವಾರ್ಡಿಂಗ್ ನಾವೇನು ಮಾಡ್ಬೋದು, ಅವರಿಗೆ ಮೋಟಿವೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಲೈಕ್ ಏನಾದರೂ ಒಂದು ಟಾಸ್ಕ್ ಕೊಟ್ಟು ಟಾಸ್ಕನ್ನು ಚೆನ್ನಾಗಿ ಮಾಡಿದಾಗ ಅವರಿಗೆ ಒಂದು ರಿವಾರ್ಡ್ ಅಂತೇಳಿ ಒಂದು ಪೆನ್ನು, ಪೆನ್ಸಿಲು ಅಥವಾ ಅಪ್ರಿಷಿಯೇಷನು, ಕ್ಲ್ಯಾಪ್ಸು ಏನಾದರೂ ಕೊಟ್ಟಾಗ ಮತ್ತೆ ಇನ್ನೊಂದು ಸ್ವಲ್ಪ ಏನಾಗುತ್ತಪ್ಪ ಅಂತಂದರೆ ಆ ಭಾಷೆಯನ್ನು ಕಲಿಯೋದಕ್ಕೆ ಅವರು ಮತ್ತಷ್ಟು ಮೋಟಿವೇಟ್ ಆಗ್ತಾರೆ. ಆಮೇಲೆ ಕೋರಿಲೇಷನ್ ಅಂತ ಹೇಳ್ತೀನಿ. ಕೋರಿಲೇಷನ್ ಏನಪ್ಪ ಅಂತಂದರೆ ಈ ಭಾಷೆಯನ್ನು ಕಲಿಯೋದು ಹೆಂಗಪ್ಪ ಅಂತಂದರೆ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್, ರಿಯಲ್ ಲೈಫ್ ಜೊತೆಗೆ ಭಾಷೆಯನ್ನು ಲಿಂಕ್ ಮಾಡಿದಾಗ ಆದಷ್ಟು ಬೇಗ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಭಾಷೆಯನ್ನು ಅಕ್ವೈರ್ ಮಾಡ್ಕೋತಾರೆ ಅಂತೇಳಿ ಹೇಳ್ಬೋದು. ದೀಸ್ ಆರ್ ಸಮ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್ ಅಂತ ಹೇಳ್ಬೋದು. ಇದ್ರ ಮೇಲೆ ಡೆಫಿನೆಟಾಗಿ ಕ್ವಶನ್ ಬಂದೇ ಬರುತ್ತೆ. ಇದ್ರ ಮೇಲೆ ನಾವು ಮತ್ತೆ MCQಗಳನ್ನು ಮಾಡ್ತಾ ಇದ್ದೀವಿ, MCQ ಟೆಸ್ಟನ್ನು. ಅದನ್ನು ಕೂಡ ನಾವೇನು ನೆಕ್ಸ್ಟ್ ಫಾಲೋ ಮಾಡೋಣ ಅಂತ ಹೇಳ್ತಾ, ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಅಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವಾಟ್ಸಾಪ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇದೆ, ಜಾಯ್ನ್ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಕ್ಲಾಸ್.